ಆ ಬಸ್ ತೆಗೆದುಕೊಂಡಿರುವಂತ ವ್ಯಕ್ತಿ ಬೇರೆ ಯಾರಲ್ಲ, ನಮ್ಮ ನಿಗಮದ ಚಾಲಕ ನಿರ್ವಾಹಕರಾಗಿರ್ಬೋದು, ಖಾಸಗಿ ವ್ಯಕ್ತಿಗಳು ಮತ್ತು ಖಾಸಗಿ ಕಳ್ತನ ಮಾಡುವಂತ ವ್ಯಕ್ತಿಗಳು, ಖಾಸಗಿ ವಾಹನಗಳು ಎಲ್ಲವೂ ನೇರವಾಗಿ ಬಸ್ ನಿಲ್ದಾಣಗಳು ಬಂದು ಅತಿಕ್ರಮಿಸ್ಕೊಳ್ತಿದ್ದಾರೆ ಅಂತ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಭದ್ರತೆ ಇಲ್ಲಾರ್ದಂಗಾಗಿದೆ. ಏನು ನಿನ್ನೆ ಸೈದಾಪುರ ಬಸ್ ನಿಲ್ದಾಣದಿಂದ ನಮ್ಮ ಬಸ್ ವಾಹನ ಕಳವಾಗಿದೆ ಅಂತೇಳಿ ಏನು ಮಾಹಿತಿ ಬರ್ತಾ ಇದೆ. ಆ ಬಸ್ ತೆಗೆದುಕೊಂಡಿರುವಂತ ವ್ಯಕ್ತಿ ಬೇರೆ ಯಾರಲ್ಲ, ನಮ್ಮ ನಿಗಮದ ಚಾಲಕ ನಿರ್ವಾಹಕ ಮೈಪಾಲರೆಡ್ಡಿ ಎಂಬುದಾಗಿ ಕಳೆದ ತಿಂಗಳಲ್ಲಿ ಒಂದು ಪ್ರಕರಣದಲ್ಲಿ ಅವರು ಸೇವೆಯಿಂದ ವಜಾ ಆಗಿರ್ತಾರೆ. ಆ ವ್ಯಕ್ತಿ ಸೈದಾಪುರ ಹತ್ರನೇ ರಾಚನಹಳ್ಳಿ ಅಂತ ಆತನ ಊರಾಗಿರ್ತದೆ. ಕುಡಿದು ಆ ಮತ್ತಿನಲ್ಲಿ ಆತ ಊರಿಗೆ ಹೋಗಕ್ಕೆ ಯಾವ್ದು ವಾಹನ ಸಿಕ್ಕಿಲ್ಲ ಅಂತ ಅಂದೇಶನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಿರುವಂತ ಬಸ್ ನೋಡಿ ಆತ ತಗೊಂಡಿದ್ದಾನೆ. ಆದ್ರೆ ಬಸ್ ನಲ್ಲಿ ಕರ್ತವ್ಯ ಮೇಲಿರುವಂತ ಚಾಲಕ ಮತ್ತು ನಿರ್ವಾಹಕರು ಬಸ್ನ ಅಲ್ಲಿ ನಿಂದಿರಿಸಿ ವಸ್ತಿ ಅಲ್ಲೇ ಇರ್ತದೆ, ನಿಲ್ಲಿಸ್ಬಿಟ್ಟು ಊಟಕ್ಕೆ ಹೋಗಿರ್ತಾರೆ. ಅವರು ಖಾನಾವಳಿಗೆ ಬಂದು ನೋಡೋಷ್ರೊಳಗೆ ಬಸ್ ಇಲ್ಲದಾಗಿರುತ್ತೆ. ಮತ್ತೆ ನಂತರದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಇಲಾಖೆಗೂ ಮಾಹಿತಿ ಕೊಟ್ಟಿರ್ತಾರೆ. ಇದಲ್ಲದೆ ಎಲ್ಲ ನಿಗಮದಲ್ಲಿರುವಂತ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಭದ್ರತೆ ಇಲ್ಲಾರ್ದಂಗಾಗಿದೆ. ರಾತ್ರಿ ಆಗಿರ್ಬೋದು ಮತ್ತು ಹಗಲಿನಲ್ಲಾಗಿರ್ಬೋದು ಖಾಸಗಿ ವ್ಯಕ್ತಿಗಳು ಮತ್ತು ಖಾಸಗಿ ಕಳ್ತನ ಮಾಡುವಂತ ವ್ಯಕ್ತಿಗಳು, ಖಾಸಗಿ ವಾಹನಗಳು ಎಲ್ಲವೂ ನೇರವಾಗಿ ಬಸ್ ನಿಲ್ದಾಣಗಳು ಬಂದು ಅತಿಕ್ರಮಿಸ್ಕೊಳ್ತಿದ್ದಾರೆ. ನಮ್ಮ ಸಿಬ್ಬಂದಿಯಿಂದ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಅದು ಫಲಸ್ಫುತ ಆಗ್ತಿಲ್ಲ. ಅದಕ್ಕಾಗಿ ಈ ಮೂಲಕ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಆಡಳಿತ ಇಲಾಖೆಗೆ ನಾನು ಆಗ್ರಹ ಮಾಡೋದೇನಪ್ಪ ಅಂತಂದ್ರೆ, ನಮ್ಮ ಬಸ್ ನಿಲ್ದಾಣಗಳಿಗೆ ನೀವು ಒಂದು ಪೊಲೀಸ್ ಚೌಕಿಯನ್ನು ನೀಡಬೇಕಾಗಿ ನಾನು ಕೋರ್ತೇನೆ. ಎಲ್ಲಾ ಬೇರೆ ಬೇರೆ ಜಿಲ್ಲಾ ಘಟಕದಲ್ಲಿರುವಂತ ಬಸ್ ನಿಲ್ದಾಣಗಳಿಗೆ ಎಲ್ಲಾ ಕಡೆ ಪೊಲೀಸ್ ಚೌಕಿ ಇದೆ, ಪೊಲೀಸ್ ಬಂದೋಬಸ್ತ್ ಇದೆ. ಆದ್ರೆ ವಿಪರ್ಯಾಸಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲ. ಅನೇಕ ಕಳ್ಳತನ ಆಗಿರುವಂತ ಪ್ರಕರಣಗಳು ಪೊಲೀಸ್ ಇಲಾಖೆಯಲ್ಲಿ ಕೇಸ್ ದಾಖಲಾಗ್ತಾ ಇದೆ. ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲೇ ಖಾಸಗಿ ವಾಹನಗಳು ಬಸ್ ವಾಹನಗಳಿಗೆ ಡಿಕ್ಕಿಯಾಗಿ ಪ್ರಕರಣ ಆಗ್ತಾ ಇದ್ದಾವೆ. ಮತ್ತು ಖಾಸಗಿ ವ್ಯಕ್ತಿಗಳು ಬಂದು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡೋದು ಘಟನೆ ಆಗ್ತದೆ. ಇವೆಲ್ಲದಕ್ಕೂ ಪರಿಹಾರ ಏನಪ್ಪಾ ಅಂದ್ರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ಪೊಲೀಸ್ ಚೌಕಿ ಆಗ್ಬೇಕೆಂಬುದಾಗಿ ನಾವು ಸಾರಿಗೆ ಸಿಬ್ಬಂದಿಗಳ ಪರವಾಗಿ ನಾವು ಆಗ್ರಹ ಮಾಡ್ತೇವೆ.